ವಿದ್ಯಾರ್ಥಿಗಳೇ, ಈ ದಿನ ನಾನು 6ನೇ ತರಗತಿಯ 2ನೇ ಪದ್ಯವಾದಂತಹ ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವ ಪದ್ಯವನ್ನ ಮಾಡ್ತಾ ಇದ್ದೇನೆ. ಈ ಪದ್ಯ ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕನ್ಸು ಯಾವಾಗ ಬರುತ್ತೆ? ನಾವು ಮಲಗಿದ್ದಾಗ ಕನ್ಸು ಬರುತ್ತೆ ಅಲ್ವಾ? ಕನ್ಸಲ್ಲಿ ನಾವು ಅಪರಿಚಿತ ವ್ಯಕ್ತಿಗಳ ಜೊತೆ ಮಾತಾಡ್ತೀವಿ, ನಾವು ನೋಡದೆ ಇರೋ ಸ್ಥಳಕ್ಕೆ ಹೋಗಿರ್ತೀವಿ ಅಲ್ವಾ? ಈ ರೀತಿಯ ಕನಸೆಲ್ಲ ಬೀಳುತ್ತೆ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ದಿನ ನಮ್ಮ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ. ಮಂಗಳ ಗ್ರಹ ಅಂದ್ರೆ ಗೊತ್ತು ನಿಮ್ಗೆ, ಸೌರಮಂಡಲದಲ್ಲಿ ಇರ್ತಕ್ಕಂತಹ ಗ್ರಹಗಳಲ್ಲಿ ಮಂಗಳ ಗ್ರಹವು ಕೂಡ ಒಂದು. ಈ ಮಂಗಳ ಗ್ರಹಕ್ಕೆ ಒಮ್ಮೆ ನಮ್ಮ ಪುಟ್ಟಿ ಹೋಗಿರ್ತಾಳೆ. ಪುಟ್ಟಿ ಅಂದ್ರೆ ನಮ್ಮ ಪದ್ಯದಲ್ಲಿ ಬರ್ತಕ್ಕಂತಹ ಒಂದು ಪುಟಾಣಿ ಹುಡುಗಿ. ಆಕೆ ಮಂಗಳ ಗ್ರಹಕ್ಕೆ ಹೋಗಿರ್ತಾಳೆ. ಹೇಗ್ ಹೋಗಿರ್ತಾಳೆ? ತನ್ನ ಕನಸಿನಲ್ಲಿ ಹೋಗಿರ್ತಾಳೆ. ಕನಸಿನಲ್ಲಿ ಹೋದಾಗ ಮಂಗಳ ಗ್ರಹದಲ್ಲಿ ಆಕೆ ಏನನ್ನ ನೋಡಿದ್ಲು, ಮಂಗಳ ಗ್ರಹದಿಂದ ವಾಪಸ್ ಭೂಮಿಗೆ ಬಂದ್ಮೇಲೆ ಆಕೆ ಏನ್ ಮಾಡಿದ್ಲು ಅನ್ನೋದನ್ನ ನಾವು ಈ ಪದ್ಯದಲ್ಲಿ ತಿಳ್ಕೋಬಹುದಾಗಿದೆ. ಈ ಪದ್ಯವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಯ ಪರಿಚಯವನ್ನ ನಾವು ನೋಡೋಣ. ಈ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಯ ಹೆಸರು CM ಗೋವಿಂದ ರೆಡ್ಡಿ ಅಂತ ಹೇಳಿ. ಇವರು 1958ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ ಎನ್ನುವ ಊರಿನಲ್ಲಿ ಜನಿಸ್ತಾರೆ. ಇವರು ಸಾಹಿತ್ಯದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನ ಹೊಂದಿರೋರು. ಪ್ರಸ್ತುತವಾಗಿ ಇವರು ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಹಾಗೇನೆ ಇವರು ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ರಂತೆ. ಅಂದ್ರೆ ಮಕ್ಕಳ ಬಗ್ಗೆ ಇರ್ತಕ್ಕಂತಹ ಪದ್ಯಗಳನ್ನ ಹೆಚ್ಚಾಗಿ ಬರೀತಾ ಇದ್ರು. ಇವರು ಬರೆದಿರ್ತಕ್ಕಂತಹ ಕೃತಿಗಳನ್ನ ನಾವು ನೋಡೋದಾದ್ರೆ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ ಇತ್ಯಾದಿ ಕೃತಿಗಳನ್ನ ಇವರು ರಚನೆಯನ್ನ ಮಾಡಿದ್ದಾರೆ. ಹಾಗೇನೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವ ಪದ್ಯವನ್ನ ಬದುಕು ಬದಲಿಸಬಹುದು, ಹೇಳಿ ಬದುಕು ಬದಲಿಸಬಹುದು ಎನ್ನುವ ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ಇವಾಗ ಪದ್ಯವನ್ನ ಆರಂಭ ಮಾಡೋಣ. ನಮ್ಮ ಪುಟ್ಟಿ ತನ್ನ ಕನಸಿನಲ್ಲಿ ಏನನ್ನ ಕಂಡ್ಲು ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಈಗ ನಾನು ಮೊದಲು ಒಂದೊಂದೇ ಪದ್ಯವನ್ನ ಓದಿ ಆ ಪದ್ಯದ ಅರ್ಥವನ್ನ ಹೇಳ್ತೀನಿ. ಪದ್ಯ 2, ಮಂಗಳ ಗ್ರಹದಲ್ಲಿ ಪುಟ್ಟಿ. CM ಗೋವಿಂದ ರೆಡ್ಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ನಮ್ಮ ಪುಟ್ಟಿಗೆ ಏನ್ ಇಷ್ಟ ಅಪ್ಪ ಅಂತ ಹೇಳಿದ್ರೆ, ಆಗಸದಲ್ಲಿ ಹಾರಾಡೋದು. ಅಂದ್ರೆ ಹಕ್ಕಿ ಹೇಗೆ ಆಕಾಶದಲ್ಲಿ ಹಾರಾಡ್ತಾ ಇರುತ್ತಲ್ವಾ, ಆ ತರ ಹಾರಾಡ್ಬೇಕು ಅಂದ್ರೆ ನಮ್ಮ ಪುಟ್ಟಿಗೆ ತುಂಬಾ ಇಷ್ಟ. ಆದ್ರೆ ಆ ರೀತಿ ಹಾರಾಡ್ಬೇಕು ಅಂದ್ರೆ ಏನ್ ಬೇಕು? ನಮಗೂ ರೆಕ್ಕೆಗಳು ಬೇಕಲ್ವಾ? ಅಂದ್ರೆ ಪುಟ್ಟಿಗೆ ರೆಕ್ಕೆಗಳು ಬೇಕಲ್ವಾ? ರೆಕ್ಕೆ ಇಲ್ದಂಗ್ ಹಾರಕ್ ಹೋದ್ರೆ ಏನಾಗುತ್ತೆ ಹೇಳಿ? ಕೆಳಗಡೆ ಬಿದ್ದೋಗ್ತೀವಿ ಅಲ್ವಾ? ಅದೇ ತರ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಏನಾದ್ರೂ ರೆಕ್ಕೆ ಇಲ್ದಂಗೆ ಹಾರೋದಕ್ಕೆ ಹೋದ್ರೆ ಏನಾಗುತ್ತೆ? ತುಂಬಾ ಕಷ್ಟ ಆಗುತ್ತೆ, ನಾವು ಬಿದ್ದು ಹೋಗ್ಬಿಡ್ತೀವಿ. ಈಗ ಯಾವುದೇ ಒಂದು ರೆಕ್ಕೆ ಮುರಿದಿರ್ತಕ್ಕಂತಹ ಪಕ್ಷಿಯನ್ನ ನೋಡಿ ಅದಕ್ಕೆ ಹಾರೋದಕ್ಕಾಗಲ್ಲ ಅಲ್ವಾ? ಹಾಗೇನೆ ನಮಗೂ ರೆಕ್ಕೆ ಇಲ್ಲ ಅಲ್ವಾ? ಹಾಗಾಗಿ ನಾವು ಹಾರೋದಕ್ಕೆ ಆಗಲ್ಲ ಅಂತ ಹೇಳಿ ಕವಿ ಇಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪುಟ್ಟಿಯ ಆಸೆ ಏನು? ಆಕಾಶದಲ್ಲಿ ಹಕ್ಕಿ ತರ ಹಾರಾಡ್ಬೇಕು ಅನ್ನೋದು ನಮ್ಮ ಪುಟ್ಟಿಯ ಆಸೆ. ಆದ್ರೆ ಆ ಆಸೆ ಈಡೇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪುಟ್ಟಿಗೆ ರೆಕ್ಕೆ ಇಲ್ಲ. ರೆಕ್ಕೆ ಇಲ್ದಂಗ್ ಹಾರಾಡಕ್ ಹೋದ್ರೆ ಏನಾಗುತ್ತೆ? ಅದರಿಂದ ಪುಟ್ಟಿಗೆನೆ ತೊಂದರೆ ಆಗುತ್ತೆ ಅಂತ ಹೇಳಿ ಕವಿ ಇಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಆದ್ರೆ ತನ್ನ ಕನಸಿನಲ್ಲಿ ಪುಟ್ಟಿಗೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಒಂದು ದಿನ ರೆಕ್ಕೆಗಳು ಬಂದ್ಬಿಟ್ಟಿತ್ತಂತೆ. ಹೇಗೆ ಹಕ್ಕಿಗೆ ರೆಕ್ಕೆಗಳಿರುತ್ತಲ್ವಾ, ಆ ರೀತಿ ಅವಳಿಗೂ ಕೂಡ ರೆಕ್ಕೆಗಳು ಬಂದ್ಬಿಟ್ಟಿತ್ತಂತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಪುಟ್ಟಿ, ಇವಳಿಗೆ ನೋಡಿ ರೆಕ್ಕೆಗಳು ಬಂದಿದೆ. ಹಕ್ಕಿಯ ತರ ರೆಕ್ಕೆ ಬಂದಿತ್ತಂತೆ. ಮೊದಲೇ ಪುಟ್ಟಿಯ ಆಸೆ ಏನಾಗಿತ್ತು? ಹಕ್ಕಿ ತರ ಹಾರಾಡ್ಬೇಕು ಅನ್ನೋದಾಗಿತ್ತಲ್ವಾ? ಈಗ ಅವಳಿಗೆ ರೆಕ್ಕೆನೂ ಬಂದ್ಬಿಟ್ಟಿದೆ. ಹಾಗಾಗಿ ಅವಳಿಗೆ ತುಂಬಾ ಸಂತೋಷ ಆಯ್ತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಅವಳ ಆಸೆ ಇದ್ದಿದ್ದೇನು? ಹಕ್ಕಿ ತರ ಹಾರಾಡ್ಬೇಕು ಅಂತೇಳಿ. ಇವಾಗ ನೋಡಿದ್ರೆ ರೆಕ್ಕೆನೂ ಬಂದ್ಬಿಟ್ಟಿದೆ. ಹಾಗಾಗಿ ಅವಳಿಗೆ ತುಂಬಾ ಹರುಷ ಆಯ್ತು. ಹರುಷ ಅಂತ ಹೇಳಿದ್ರೆ ಸಂತೋಷ ಆಯ್ತು ಅನ್ನೋದನ್ನ ಇಲ್ಲಿ ಕವಿ 2ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ.
ಆ ರೆಕ್ಕೆಗಳು ಬಂದ್ಮೇಲೆ ಏನ್ ಮಾಡಿದ್ಲು ಪುಟ್ಟಿ? ಕೂಡಲೇ ಪುಟ್ಟಿ ತಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ರೆಕ್ಕೆ ಬಂದ ತಕ್ಷಣ ಪುಟ್ಟಿ ಏನ್ ಮಾಡಿದ್ಲಪ್ಪ ಅಂತ ಹೇಳಿದ್ರೆ, ತಣ್ಣ ಅಂತ ಹೇಳಿ ಜಿಗ್ದು ಎಲ್ಲಿಗೆ ಹಾರೋದ್ಲು? ಆಕಾಶದ ಎತ್ತರಕ್ಕೆ, ಮೇಲಕ್ಕೆ ಆಕಾಶಕ್ಕೆ ಹಾರಿ ಹೋದ್ಲಂತೆ. ಅಲ್ಲಿಂದ ಹಾರುತ್ತ ತೇಲುತ್ತ ಆಕಾಶದಿಂದ ಮುಂದೆ ಏನ್ ಮಾಡಿದ್ಲು? ಹಾರ್ಕೊಂಡು ತೇಲ್ಕೊಂಡು ಆಕೆ ಮುಂದಕ್ಕೆ ಎಲ್ಲಿಗೆ ಹೋಗ್ತಾಳೆ? ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರಗ್ರಹ ಗೊತ್ತಲ್ವಾ? ಆ ಚಂದ್ರಗ್ರಹದ ಮೇಲೆ ಹೋಗ್ತಾಳೆ. ಚಂದ್ರನ ಮಡಿಲು ಅಂತ ಹೇಳಿದ್ರೆ ಈಗ ಅಮ್ಮನ ಮಡಿಲು ಅಂತ ಕರಿತೀವಲ್ವಾ, ಆತರ ಚಂದ್ರನ ಮಡಿಲನ್ನ ಆಕೆ ಸೇರ್ತಾಳೆ. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ. ಏನ್ ಮಾಡ್ತಾಳೆ ಈ ಪುಟ್ಟಿ? ಚಂದಿರನ ಹತ್ರ ಹೋಗ್ತಾಳೆ, ಅಂದ್ರೆ ಚಂದ್ರಗ್ರಹದ ಹತ್ರ ಹೋಗ್ತಾಳೆ. ಚಂದ್ರಗ್ರಹದ ಮೇಲೆ ಹೋಗಿ ಏನ್ ಮಾಡ್ತಾಳೆ? ಅಲ್ಲಿ ನಿಂತ್ಕೋತಾಳೆ. ನಿಂತ್ಕೊಂಡು ಕೆಳಗಡೆ ನೆಟ್ಟಗೆ ನಿಂತು ನಮ್ಮ ಭೂಮಿಯನ್ನ ನೋಡ್ತಾಳೆ. ಭೂಮಿ ಹೇಗ್ ಕಾಣಿಸುತ್ತೆ ಅವಳಿಗೆ? ನೇರಳೆ ಬಣ್ಣದ ಚಂಡಿನ ಹಾಗೆ, ಅಂದ್ರೆ ಒಂದು ರೀತಿಯ ಬಾಲ್ ತರ ಕಾಣಿಸುತ್ತೆ ಅವಳಿಗೆ ನಮ್ಮ ಭೂಮಿ. ಧರೆ, ಧರೆ ಅಂತ ಹೇಳಿದ್ರೆ ಭೂಮಿ ಅಂತ ಹೇಳಿ ಹೇಳ್ಬೋದು, ಅವನಿ ಅಂತ ಹೇಳಿ ಹೇಳ್ಬೋದು. ಇದೆಲ್ಲ ಸಮಾನಾರ್ಥಕ ಪದಕ್ಕೆ ಬರುತ್ತೆ. ಪುಟ್ಟಿ ಏನ್ ಮಾಡ್ತಾಳೆ? ಚಂದ್ರಗ್ರಹದ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ನೆಟ್ಟಗೆ ನಿಂತ್ಕೊಂಡು ನಮ್ಮ ಭೂಮಿಯನ್ನ ನೋಡಿದ್ರೆ ನಮ್ಮ ಭೂಮಿ ಹೇಗ್ ಕಾಣಿಸುತ್ತೆ ಅವಳಿಗೆ? ನೇರಳೆ ಬಣ್ಣದ ಚಂಡಿನ ತರ ಕಾಣಿಸುತ್ತಂತೆ. ಹಾಗೇನೆ ಚಂದ್ರ ಗ್ರಹವನ್ನ ಬಿಟ್ಟು ಮತ್ತೆ ಪುಟ್ಟಿ ಎಲ್ಲಿ ಹೋಗ್ತಾಳೆ ಮುಂದಕ್ಕೆ? ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣಬಣ ಗುಟ್ಟುತ್ತಲಿತ್ತು, ಕಾಣಲಿಲ್ಲ ಯಾವುದೇ ಜೀವ. ಚಂದ್ರನನ್ನ ಬಿಟ್ಟು ಮತ್ತೆ ಪುಟ್ಟಿ ಏನ್ ಮಾಡ್ತಾಳೆ? ಹಾರ್ಕೊಂಡು ಮೇಲಕ್ಕೆ ಹೋಗ್ತಾಳೆ. ಮೇಲೆ ಹಾರ್ಕೊಂಡು ಹೋದಾಗ ಅವಳಿಗೆ ಎಲ್ಲಿ ತಲುಪ್ತಾಳೆ ಅವಳು ಅಂತ ಹೇಳಿದ್ರೆ ಮಂಗಳ ಗ್ರಹವನ್ನ ತಲುಪ್ತಾಳೆ. ಮಂಗಳನ ಅಂಗಳವ ಅಂದ್ರೆ ಮಂಗಳ ಗ್ರಹದ ಪ್ರದೇಶವನ್ನ ಆಕೆ ತಲುಪ್ತಾಳೆ. ಅಲ್ಲಿ ಹೇಗ್ ಕಾಣಿಸ್ತಪ್ಪ ಮಂಗಳ ಗ್ರಹದ ಪ್ರವೇಶ ಅಂದ್ರೆ ಆಕೆಗೆ ಕೆಂಪುಗೆ ಕಾಣಿಸ್ತಾ ಇತ್ತಂತೆ, ಜೊತೆಗೆ ಬಣ ಬಣ ಗುಟ್ತಾ ಇತ್ತು. ಬಣ ಬಣ ಅಂದ್ರೆ ಎಲ್ಲ ಖಾಲಿ ಖಾಲಿ ಇತ್ತಂತೆ ಮಂಗಳ ಗ್ರಹ. ಯಾವುದೇ ಒಂದು ಜೀವಿ ಕೂಡ ಅಲ್ಲಿ ವಾಸ ಮಾಡ್ತಾ ಇರ್ಲಿಲ್ವಂತೆ. ಆದ್ರೆ ಪುಟ್ಟಿಗೆ ಮಂಗಳ ಗ್ರಹದಲ್ಲಿ ಏನೋ ಒಂದು ವಸ್ತು ಕಾಣುತ್ತೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು ಕೆಂಪು ಬಂಡೆಯೇನು, ನೀನು ಹೇಗೆ ಇಲ್ಲಿಗೆ ಬಂದೆ? ಪುಟ್ಟಿ ಏನ್ ಮಾಡ್ತಾಳೆ? ಮಂಗಳ ಗ್ರಹನ ನೋಡ್ತಾಳೆ. ಆದ್ರೆ ಎಲ್ಲ ಬಣ ಬಣ ಗುಡ್ತಾ ಇರುತ್ತೆ. ಆದ್ರೆ ಒಂದೇ ಒಂದು ದೊಡ್ಡದಾದಂತಹ ಬಂಡೆ ಕಾಣಿಸುತ್ತೆ ಅವಳಿಗೆ. ಹಿರಿದಾದ ಹೆಬ್ಬಂಡೆ ಅಂತ ಹೇಳಿದ್ರೆ ದೊಡ್ಡದಾದಂತಹ ಒಂದು ಬಂಡೆ ಕಾಣಿಸುತ್ತೆ. ಆ ಬಂಡೆ ಹೆಸರೇನು? ಯೋಗಿ ಅಂತ ಹೇಳಿ. ಯೋಗಿ ಹೆಸರಿನ ಒಂದು ದೊಡ್ಡದಾದಂತಹ ಬಂಡೆ ಪುಟ್ಟಿಗೆ ಎಲ್ಲಿ ಕಾಣಿಸುತ್ತೆ? ಮಂಗಳ ಗ್ರಹದಲ್ಲಿ ಕಾಣಿಸುತ್ತೆ. ಆ ಬಂಡೆ ನೋಡಿದ ತಕ್ಷಣ ಆ ಪುಟ್ಟಿ ಏನ್ ಮಾಡಿದ್ಲು? ಮಂಗಳ ಗ್ರಹದಲ್ಲಿರ್ತಕ್ಕಂತಹ ಆ ಬಂಡೆ ಹತ್ರ ಹೋದ್ಲಂತೆ. ನೋಡಿ ಇಲ್ಲಿ ಈ ಬಂಡೆ ಹತ್ರ ಹೋಗಿದ್ದಾಳೆ ಪುಟ್ಟಿ. ಹೋಗಿ ಏನಂತ ಕೇಳ್ತಾ ಇದ್ದಾಳಂತೆ ಆ ಕೆಂಪು ಬಂಡೆಯನ್ನ, ನೀನು ಹೇಗೆ ಇಲ್ಲಿಗೆ ಬಂದೆ? ನೀನ್ ಹೇಗೆ ಇಲ್ಲಿಗೆ ಬಂದೆ ಅಂತ ಹೇಳಿ ಆ ಬಂಡೆಯನ್ನ ಕೇಳ್ತಾ ಇದ್ದಾಳೆ. ಆಗ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿಗೆ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ಯಾವಾಗ ಪುಟ್ಟಿ ಆ ಯೋಗಿ ಅನ್ನೋ ಬಂಡೆ ಹತ್ರ ಹೋಗ್ತಾಳೋ ಆಗ ಬಂಡೆ ಪಾಪ ಅಳ್ತಾ ಕಣ್ಣೀರ್ ಸುರಿಸ್ತಾ ಹೇಳ್ತಂತೆ, ನೋವು ತುಂಬ್ಕೊಂಡ್ ಹೇಳ್ತಾ ಇದೆ, ಪುಟ್ಟಿ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನ, ದುರಂತ ಅಂತ ಹೇಳಿದ್ರೆ ಒಂದು ರೀತಿ ಸ್ಯಾಡ್ ಸ್ಟೋರಿ ಅಂತ ಹೇಳ್ತೀವಲ್ಲ, ದುಃಖದಿಂದ ತುಂಬಿರ್ತಕ್ಕಂತಹ ಕಥೆಯನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ಆ ಯೋಗಿ ಹೆಸರಿನ ಬಂಡೆ ಏನ್ ಮಾಡುತ್ತೆ? ತನ್ನ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡುತ್ತೆ. ಹಿಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವಜಲ, ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಯೇ ಬಂತು ಮರ. ಇಲ್ಲಿ ಏನ್ ಬಂತು? ಭರ. ಏನ್ ಹೇಳ್ತಾ ಇದೆಯಪ್ಪ ಯೋಗಿ ಅನ್ನೋ ಬಂಡೆ ಅಂತ ಹೇಳಿದ್ರೆ, ಹಿಂದೆ ಒಂದ್ ಕಾಲದಲ್ಲಿ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಮಂಗಳ ಗ್ರಹದಲ್ಲಿ ನೀರಿತ್ತು, ಹಸಿರು ಮರಗಳಿತ್ತು. ಆದ್ರೆ ಆವಾಗಿನ ಕಾಲದಲ್ಲಿ ಮಂಗಳ ಗ್ರಹದಲ್ಲಿ ಇದ್ದಂತಹ ಜನತೆ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಮನೆ ಕಟ್ಟಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಮರಗಳನ್ನೆಲ್ಲ ನಾಶ ಮಾಡ್ಬಿಟ್ರು. ಮರ ಕಡ್ದಾಗ ಏನಾಯ್ತು? ಬರ ಬಂದ್ಬಿಡ್ತು. ಈಗ ಮರ ಕಡ್ದೋದ್ರೆ ಏನಾಗುತ್ತೆ? ಮಳೆ ಬರಲ್ಲ ತಾನೆ. ಹಾಗೆ ಮಂಗಳ ಗ್ರಹದಲ್ಲಿ ಇದ್ದಂತಹ ಮರಗಳನ್ನೆಲ್ಲ ಕಡ್ದಿದ್ರಿಂದ ಏನಾಯ್ತು? ಬರ ಬಂದ್ಬಿಡ್ತು. ಬರ ಅಂತ ಹೇಳಿದ್ರೆ ಬರಗಾಲ, ಅಂದ್ರೆ ಆ ರೀತಿ ಎಲ್ಲ ಆ ಭೂಮಿ ಎಲ್ಲ ಏನಾಗಿರೋದು? ಒಣಗ್ ಹೋಗ್ಬಿಟ್ಟಿರೋದು. ಅಂತಹ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ? ಮಂಗಳ ಗ್ರಹಕ್ಕೆ ಬರುತ್ತೆ. ಏನಕ್ಕೆ?
ಆ ಮಂಗಳ ಗ್ರಹದಲ್ಲಿರ್ತಕ್ಕಂತಹ ಜನರು ನಗರವನ್ನ ಕಟ್ಟೋದಕ್ಕೋಸ್ಕರ, ನಗರ ಅಂತ ಹೇಳಿದ್ರೆ ಮನೆಗಳನ್ನ ಕಟ್ಟೋದಕ್ಕೋಸ್ಕರ, ನಾಡನ್ನ ಕಟ್ಟೋದಕ್ಕೋಸ್ಕರ ಅಲ್ಲಿರ್ತಕ್ಕಂತಹ ಮರಗಳನ್ನೆಲ್ಲ ನಾಶ ಮಾಡಿದ್ದಕ್ಕೆ ಅಲ್ಲಿ ಬರ ಬಂತು ಮಂಗಳ ಗ್ರಹದಲ್ಲಿ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಯಾವಾಗ ಮನುಷ್ಯ ಮರ ಗಿಡಗಳನ್ನ ಕಡಿದ್ನೋ ಆವಾಗ ಏನಾಯ್ತು, ಮಳೆ ಬರ್ದಂಗಾಯ್ತು. ಮಳೆ ಬಂದಿಲ್ದಾಗ ಏನಾಯ್ತು, ಅಲ್ಲಿರ್ತಕ್ಕಂತಹ ಜೀವಿಗಳೆಲ್ಲ ನಾಶ ಆಯ್ತು. ಹೀಗೆ ನಮ್ಗೆ ಇಂತಹ ಪರಿಸ್ಥಿತಿ ಬಂತು. ಇವಾಗ ನೋಡಿ, ನೀವು ಕೂಡ ನಿಮ್ಮ ಭೂಮಿನಲ್ಲೂ ಇದೇ ತರ ಗಿಡ ಮರಗಳನ್ನ ನಾಶ ಮಾಡಿದ್ರೆ ಮುಂದೊಂದಿನ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ? ಹೇಗೆ ನನ್ನ ಪ್ರದೇಶ ಎಲ್ಲ ಬಣ ಬಣ ಗುಟ್ಟಿದೆಯಲ್ಲ, ಹಾಗೆ ನಿಮ್ಮ ಭೂಮಿ ಕೂಡ ಬಣ ಬಣ ಗುಟ್ಟುತ್ತೆ ಅಂತ ಹೇಳಿ ಆ ಯೋಗಿ ಬಂಡೆ ಪುಟ್ಟಿಗೆ ಹೇಳ್ತಂತೆ. ಆಗ ಪುಟ್ಟಿ ಸುತ್ತಲೂ ನೋಡ್ತಾಳೆ. ಸುತ್ತಲೂ ನೋಡಿದಾಗ ಆಕೆಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಬಣ ಬಣ ಗುಟ್ಟುವ ಬಯಲನ್ನು ಕಂಡು ಢವ ಢವ ಗುಟ್ಟಿತು ಎದೆ ಹೃದಯ. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ. ಆ ಸುತ್ತ ನೋಡ್ತಾಳೆ ಮಂಗಳ ಗ್ರಹದ ಪ್ರದೇಶವನ್ನ, ಎಲ್ಲ ಬಣ ಬಣ ಗುಡ್ತಿರುತ್ತೆ. ಬಣ ಬಣ ಅಂತ ಹೇಳಿದ್ರೆ ಒಂದ್ ರೀತಿ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ. ಯಾವುದೇ ಮರ ಗಿಡ ಇಲ್ಲ, ಯಾವುದೇ ಜೀವಿಗಳಿಲ್ಲ, ಆ ಬಯಲ್ ತರ ಇರುತ್ತೆ. ಆಟದ ಮೈದಾನ ಇರುತ್ತಲ್ಲ, ಖಾಲಿ ಖಾಲಿ ಆ ತರ ಕಾಣಿಸುತ್ತೆ ಅವಳಿಗೆ. ಅದನ್ನ ನೋಡಿ ಅವಳ ಹೃದಯದಲ್ಲಿ ಭಯ ಶುರುವಾಯ್ತು. ಢವಢವ ಅಂತ ಹೇಳಿ ಅವಳ ಹೃದಯ ಹೊಡ್ಕೊಳ್ಳೋದಕ್ ಶುರು ಆಯ್ತು. ಈಗ ನಮ್ಗೆ ಜಾಸ್ತಿ ಭಯ ಆದಾಗ ಏನಾಗ್ತಿರುತ್ತೆ, ಹೃದಯ ಢವಢವ ಅಂತ ಹೊಡ್ಕೋತಿರುತ್ತಲ್ವಾ, ಹಾಗೆ ಆ ಚಿಕ್ಕ ಹುಡುಗಿಯ ಪುಟಾಣಿ ಹೃದಯ, ಎಳೆ ಹೃದಯ ಢವಢವ ಅಂತೇಳಿ ಹೊಡ್ಕೊಳ್ಳೋದಕ್ ಶುರು ಆಯ್ತು. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆನೆಂದಳು ಈ ಧರೆಯ. ಆ ಯೋಗಿ ಬಂಡೆ ಹತ್ರ ಏನ್ ಹೇಳ್ತಾಳೆ, ಇಲ್ಲ ಇಲ್ಲ ಇಲ್ಲ, ನಮ್ಮ ಭೂಮಿಗೆ ಹೀಗಾಗೋದಿಕ್ಕೆ ನಾನು ಬಿಡಲ್ಲ. ಏನ್ ಮಾಡ್ತೀನಿ, ನಾನು ಹಸಿರನ್ನ ಉಳಿಸ್ತೀನಿ. ಹಸಿರನ್ನ ಅಳಿಸಲ್ಲ. ಅಳಿಸೋದು ಅಂತ ಹೇಳಿದ್ರೆ ನಾಶ ಮಾಡೋದು. ಹಸಿರನ್ನ ನಾಶ ಮಾಡಲ್ಲ, ನಾನು ಅದ್ರ ಬದಲು ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸ್ತೀನಿ, ಬೆಳೆಸಿ ನನ್ನ ಭೂಮಿಯನ್ನ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರೆ, ಪುಟ್ಟಿ ಆ ಯೋಗಿ ಅನ್ನೋ ಬಂಡೆಗೆ ಹೇಳ್ತಾಳೆ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ಅಲ್ಲಿಂದ ಎಲ್ಲಿಗೆ ಬರ್ತಾಳೆ, ಭೂಮಿಗೆ ಬರ್ತಾಳೆ. ಭೂಮಿಗೆ ಬಂದು ಎಲ್ಲಾ ಜನರನ್ನ ಭೇಟಿ ಮಾಡ್ತಾಳೆ. ಭೇಟಿ ಮಾಡಿ ಎಲ್ಲಾ ಜನರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾಳೆ. ಏನಂತ, ದಯವಿಟ್ಟು ಮರ ಗಿಡಗಳನ್ನ ನಾಶ ಮಾಡ್ಬೇಡಿ, ಅದನ್ನೆಲ್ಲ ಉಳಿಸಿ ಅಂತ ಹೇಳಿ ಎಲ್ಲಾರ ಹತ್ರ ಬೇಡ್ಕೋತಾಳೆ. ಜೊತೆಗೆ ಅವಳು ಕೂಡ ಏನ್ ಮಾಡಿದ್ಲು ಗೊತ್ತಾ, ತಾನು ಕೂಡ ಎಳೆ ಸಸಿಗಳ ನೆಟ್ಟು, ಅವಳು ಕೂಡ ಚಿಕ್ಕ ಚಿಕ್ಕ ಸಸಿಗಳನ್ನ ನೋಡಿ, ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಸಸಿಗಳನ್ನ ತಂದ್ಬಿಟ್ಟು ಏನ್ ಮಾಡಿದ್ಲು, ಅವುಗಳನ್ನ ನೆಟ್ಟು ಅವುಗಳನ್ನ ದಿನ ಅದಕ್ಕೆ ನೀರ್ ಹಾಕೋದು, ಅದನ್ನ ಆರೈಕೆ ಮಾಡೋದು, ಈ ರೀತಿ ಖುಷಿ ಖುಷಿಯಿಂದ ಕುಣಿದಾಡುತ್ತಾಳೆ ಪುಟ್ಟಿ. ಇದಿಷ್ಟು ಪುಟ್ಟಿ ಎಲ್ಲಿ ಕಂಡದ್ದು, ಆಕೆಯ ಕನಸಿನಲ್ಲಿ ಕಂಡಂತಹ ಅಂಶ ಇದಿಷ್ಟಾಗಿದೆ. ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನೋ ಪದ್ಯ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈ ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ನೋಡೋದಾದ್ರೆ, ಒಡಲು, ಒಡಲು ಅಂತ ಹೇಳಿದ್ರೆ ಶರೀರ, ಮಡಿಲು ಅಂದ್ರೆ ಉಡಿ, ಹೆಬ್ಬಂಡೆ, ಹೆಬ್ಬಂಡೆ ಅಂದ್ರೆ ಒಂದು ದೊಡ್ಡದಾದಂತಹ ಬಂಡೆ, ಬರ ಅಂದ್ರೆ ಬರಗಾಲ, ಅಳಿ, ಅಳಿ ಅಂತ ಹೇಳಿದ್ರೆ ಸಾಯು. ಮಕ್ಕಳೇ, ಈ ಪದ್ಯ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗಿದ್ರೆ ಇವಾಗ ಪ್ರಶ್ನೆಗಳನ್ನ ಕೇಳ. ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಯ ಹೆಸರೇನು? ಎರಡನೇ ಪ್ರಶ್ನೆ, ಪುಟ್ಟಿಗೆ ಒಂದಿನ ಇದ್ದಕ್ಕಿದ್ದಂತೆ ಏನು ಬಂದಿತ್ತು? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಪುಟ್ಟಿಯು ಮಂಗಳ ಗ್ರಹದಲ್ಲಿ ಏನನ್ನ ಕಂಡಳು? ಇದು ಮೂರನೇ ಪ್ರಶ್ನೆ. ಪುಟ್ಟಿಯು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಮೇಲೆ ಏನು ಮಾಡಿದಳು?